ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಸಂಕ್ರಾಂತಿ ಅಂದ್ರೇನೆ ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಬರುವಂತಹ ಒಂದು ಕಾಲ. ಆದರೆ ಈ ನಮ್ಮ ಹಬ್ಬ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ಅದಕ್ಕೆ ಬೇರೆ ಬೇರೆ ಹೆಸರು ಕೂಡ ಇಟ್ಟಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿ ಆಚರಿಸ್ತಾರೆ. ಯಾವ ರಾಜ್ಯಗಳಲ್ಲಿ ಯಾವ ತರ ಆಚರಿಸ್ತಾರೆ ಅಂತ ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಮೊದಲನೇದಾಗಿ ನಮ್ಮ ಕರ್ನಾಟಕ. ನಮ್ಗೆ ಇದು ಸುಗ್ಗಿ ಹಬ್ಬ. ರೈತರಿಗೆ ಬೆಳೆ ಕೈಗೆ ಬರುವಂತ ಸಂಭ್ರಮ. ನಾವೇನ್ ಮಾಡ್ತೀವಿ? ನಾವು ಎಳ್ಳು ಬೆಲ್ಲ ಬೀರುತ್ತೀವಿ. ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆದನ್ನ ಮಾತಾಡಿ ಅಂತ ಹಾರೈಸ್ತೀವಿ. ಹಳ್ಳಿ ಕಡೆ ಆದ್ರೆ ಕಿಚ್ಚು ಹಾಯಿಸೋದು ಅಂದ್ರೆ ಹಸುಗಳನ್ನ ಬೆಂಕಿ ಮೇಲೆ ಹಾರಿಸುವಂತ ಪದ್ಧತಿ ಕೂಡ ಇದೆ. ಎರಡನೆಯದು ತಮಿಳುನಾಡು. ನಮ್ಮ ನೆರೆ ರಾಜ್ಯ ತಮಿಳುನಾಡಿಗೆ ಹೋದರೆ ಅಲ್ಲಿ ಈ ಹಬ್ಬಕ್ಕೆ ಪೊಂಗಲ್ ಅಂತ ಕರೀತಾರೆ. ಅಲ್ಲಿ ಹೊಸ ಮಡಿಕೆಯಲ್ಲಿ ಅಕ್ಕಿ, ಬೆಲ್ಲ ಹಾಗೂ ಹಾಲನ್ನು ಹಾಕಿ ಹಾಲು ಉಕ್ಕಿಸುವಂತ ಒಂದು ಸಂಭ್ರಮ ನಡೆಯುತ್ತೆ. ಹಾಲು ಉಕ್ಕಿ ಹೊರಗೆ ಚೆಲ್ಲಾಗ ಅಲ್ಲಿನ ಜನರು ಪೊಂಗಲೋ ಪೊಂಗಲ್ ಅಂತ ಹೇಳಿ ಕೂಗುತ್ತಾರೆ. ಹಾಗೆ ಅಲ್ಲಿನ ಫೇಮಸ್ ಜಲ್ಲಿಕಟ್ಟು ಅಂದ್ರೆ ಗೂಳಿ ಕಾಳಗ ಕೂಡ ಇದೇ ಸಮಯದಲ್ಲಿ ನಡೆಯುತ್ತೆ. ಮನೆಯ ಹೊರಗೆ ಬಣ್ಣ ಬಣ್ಣದ ಕೋಲಂ. ಬೆಳಗಿನ ಸೂರ್ಯಕಿರಣಗಳಲ್ಲಿ ಶಾಂತವಾದ ಸಂಭ್ರಮ. ಮೂರನೇದು ಆಂಧ್ರ ಹಾಗೂ ತೆಲಂಗಾಣ. ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಈ ಹಬ್ಬವನ್ನು 4 ದಿನ ಆಚರಿಸ್ತಾರೆ. ಅಲ್ಲಿ ಭೋಗಿ ಹಬ್ಬದ ದಿನ ಹಳೆ ವಸ್ತುಗಳನ್ನ ಹಾಕಿ ಅದಕ್ಕೆ ಬೆಂಕಿ ಹಾಕ್ತಾರೆ. ಮನೆ ಮುಂದೆ ಸಗಣಿಯಿಂದ ಗೊಂಬೆಗಳನ್ನ ಮಾಡಿ ಇಡ್ತಾರೆ. ಮತ್ತೆ ಹರಿದಾಸು ಅಂತ ಕಲಾವಿದರು ಮನೆ ಮನೆಗೆ ಬಂದು ಹಾಡು ಹಾಡುತ್ತಾರೆ. ಇದು ಅಲ್ಲಿನ ಸ್ಪೆಷಾಲಿಟಿ. 4ನೇದು ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ತಿಲ್ ಗುಲ್ ಅಂತ ಹೇಳಿ ಈ ಹಬ್ಬವನ್ನ ಕರೆಯುತ್ತಾರೆ. ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಕೂಡ ನಮ್ಮ ಹಾಗೆನೆ ಎಳ್ಳು ಬೆಲ್ಲವನ್ನು ಹಂಚುವಂತ ಸಂಭ್ರಮ ಇರುತ್ತದೆ. ಆದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಫೇಮಸ್ ಆಗಿರುವಂತಹ ಮರಾಠಿಯ ಡೈಲಾಗ್ ಅನ್ನು ಹೇಳ್ತಾರೆ. ತಿಲ್ ಗುಲ್ ಗ್ಯಾ ಗುಳ್ ಗುಳ್ ಬೋಲಾ. ಇದರ ಅರ್ಥ ಏನಂದ್ರೆ ಎಳ್ಳು ಬೆಲ್ಲ ತಗೊಳ್ಳಿ ಹಾಗೆ ಸಿಹಿಯಾಗಿ ಮಾತಾಡಿ ಅಂತ. ಅಲ್ಲಿ ಕೂಡ ಮಹಿಳೆಯರು ಅರಿಶಿನ ಕುಂಕುಮ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. 5ನೇದು ಕೇರಳ. ಇನ್ನು ದೇವರ ನಾಡು ಕೇರಳ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಮಕರ ವಿಳಕ್ಕು ಅಂತ ಆಚರಿಸುತ್ತಾರೆ. ಸಂಕ್ರಾಂತಿಯ ದಿನದಂದು ಅಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ ಅಂತ ನಂಬಿಕೆ ಇದೆ. ಲಕ್ಷಾಂತರ ಭಕ್ತರು ಈ ಅದ್ಭುತ ದೃಶ್ಯವನ್ನು ನೋಡಕ್ಕೆ ಅಲ್ಲಿ ಸೇರುತ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.